ನಾನು ಆಕ್ಸಿಡೆಂಟ್ ಮಾಡಿರೋ ವಿಷಯ ಈ ಮನೇಲಿ ಗೊತ್ತಾಗಬಾರ್ದು ಅಂದರೆ ನನ್ನ ಮುಖದಲ್ಲಿ ಯಾವ ಟೆನ್ಷನು ಕಾಣಬಾರ್ದು. ಅಲ್ಲಿ ಸ್ಪಾಟಲ್ಲಿ ನರಸಿಂಹ ನನ್ನ ಮುಖನಂತೂ ನೋಡಿಲ್ಲ, ಅದಕ್ಕೆ ನನ್ನ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಲೇ ಕಿಟ್ಟು, ಇದಕ್ಕೂ ಮುಂಚೆ ಕಳ್ತನ ಮಾಡ್ಕೊಂಡು ಹೇಗೆ ಮ್ಯಾನೇಜ್ ಮಾಡಿ ಸಾಯ್ತಾ ಇದೆಯೋ ಈಗಲೂ ಹಾಗೆ ಮ್ಯಾನೇಜ್ ಮಾಡು. ಕೃಷ್ಣ ಆಫಾ ಫುಲ್ಲಾ? ಚಿಚಿ, ನನಗಂತ ಅಭ್ಯಾಸ ಎಲ್ಲ ಇಲ್ಲ. ಏನು ಮಾತಾಡ್ತಾ ಇದೀಯಾ ಬಾಬಾ? ಏಯ್, ಬುದ್ಧಿ ಇದೆಯೇನೋ ನಿನ್ಗೆ? ಯಾಕಪ್ಪ? ನಾವೆಲ್ಲರೂ ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ನೀನ್ ಇಷ್ಟು ಲೇಟಾಗಿ ಬರ್ತೀಯಾ? ಸಾರಿ ಅಪ್ಪ, ಫ್ರೆಂಡ್ಸ್ ಹತ್ರ ಲೇಟ್ ಆಯಿತು. ಆದರೂ ನಿಹಾರಿಕನಿಗೆ ಮಾತು ಕೊಟ್ಟಂಗೆ ಮುಹೂರ್ತಕ್ಕೆ ಮುಂಚೆ ಬಂದ್ಬಿಟ್ಟಿದ್ದೀನಲ್ಲ. ಆದ್ರೂ ನೀನ್ ಈ ಟೈಮಲ್ಲಿ ಪಾರ್ಟಿ ಕೊಡೋದು ಅಂದ್ರೆ ಏನು? ಹೌದು ಕೃಷ್ಣ, ನಮ್ದು ಅನ್ನದಾನ ರಕ್ತದಾನ ಮಾಡೋ ವಂಶ, ಮದ್ಯಪಾನ ದಾನ ಮಾಡೋ ಕುಟುಂಬ ಅಲ್ಲ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಲ್ಲಮ್ಮ. ಲೈ, ಈಗಾಗಲೇ ಲೇಟ್ ಆಗೋಗಿದೆ, ಇನ್ನೂ ಡಿಸ್ಕಷನ್ ಯಾಕೆ? ಈಗಾದ್ರೂ ನನ್ನ ನಂಬ್ತೀರಾ? ನಾನೇನೋ ಕೃಷ್ಣ ಭಾವನ್ನ ಎಲ್ಲೋ ತಡೆದಿದ್ದೀನಿ, ಎಲ್ಲೋ ಬಚ್ಚಿಟ್ಟಿದ್ದೀನಿ ಅಂತ ಮಾತಾಡಿದ್ರಲ್ಲ, ಇವಾಗ ಸಂತೋಷನಾ? ಸುಮ್ಮನೆ ಏನೋ ಒಂದು ಅನ್ನೋದು ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ. ಅಷ್ಟಕ್ಕೂ ನಿನ್ ಗಂಡನ ಪರಿಸ್ಥಿತಿ ಏನು? ಅವರಿಗೆ ಆಫೀಸಲ್ಲಿ ವರ್ಕ್ ಇದೆ ಅಂತ ಹೇಳ್ದೆ ಅಲ್ವಾ? ಮಾತ್ಗೂ ಶ್ರೀಕರ್ ಭಾವನ್ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ? ಆದ್ರೂ ಶೋಭನಾ ನಮ್ಗಲ್ಲ, ಕೃಷ್ಣ ಭಾವಂಗೆ ನಿಹಾರಿಕಾಗೆ. ಸರಿ ಸರಿ, ನೀನ್ ಹೋಗಿ ಫ್ರೆಶ್ ಆಗ್ಬಾ ಕೃಷ್ಣ. ಸರಿ ಅಮ್ಮ. ನಿಂತ್ಕೋ ಬಾವ. ನಾನು ಚೆನ್ನಾಗೇ ಮ್ಯಾನೇಜ್ ಮಾಡಿದ್ನಲ್ಲ, ಆದರೂ ಕೂಡ ಅವನಿಗೆ ನನ್ನ ಮೇಲೆ ಡೌಟ್ ಬಂತ. ಯಾಕೆ ನಿಲ್ಲ ಕೇಳಿದೆ? ಯಾಕೆ ಟೆನ್ಷನ್ ಪಡ್ತಾ ಇದೀಯಾ? ನಾನಾ? ಹಾಗೆಲ್ಲ ಏನೂ ಇಲ್ವಲ್ಲ. ನಂಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಒಳಗಡೆ ಟೆನ್ಷನ್ ಪಡ್ತಾ ಹೊರಗಡೆ ಗಂಭೀರವಾಗಿ ಇರೋ ಹಾಗೆ ಅನ್ನಿಸ್ತಾ ಇದೆ. ನಿನಗೆಲ್ಲ ಅನುಮಾನನೇ, ನಾನೇನು ಟೆನ್ಷನಲ್ಲಿ ಇಲ್ಲ, ಎಲ್ಲ ಸರಿಯಾಗೇ ಇದ್ದೀನಿ. ಕೃಷ್ಣ, ಬೇಗ ಹೋಗಿ ಫ್ರೆಶ್ ಆಗ್ಬಿಡ್ಬಾ. ಸರಿಯಪ್ಪ. ನಾನು ಮೇಲ್ ರೂಮಲ್ಲಿ ಇರ್ತೀನಿ. ಸರಿನಮ್ಮ. ವಸಂತ, ಬೇರೆ ಏರ್ಪಾಡೆಲ್ಲ ನೋಡ್ಕೊಳ್ಳಿ. ಸರಿ ಅಮ್ಮ. ಏನು ಅಂದ್ರೆ ಅಪ್ಪ, ಎದ್ದೇಳಿ. ಎದ್ದೇಳಪ್ಪ. ಬಿಡ್ರಿ ಅಪ್ಪ ಎದ್ದೇಳಪ್ಪ. ನಿಮ್ಗೇನು ಆಗಲ್ಲ ರೀ. ಅಪ್ಪಂಗೇನು ಆಗಿಲ್ಲ ಅಲ್ವಮ್ಮ? ಅಪ್ಪ ಬದಲಾಗಿ ಹ್ಯಾಪಿಯಾಗಿರ್ತೀನಿ ಅಂತಿದ್ರು. ಇಂಥ ಸಮಯದಲ್ಲಿ ಈ ಥರ ಆಯ್ತಲ್ಲ, ಯಾಕಮ್ಮ? ನೋಡು, ಅಪ್ಪಂಗೇನು ಆಗಲ್ಲ, ನೀನೇನು ಭಯ ಪಡ್ಬೇಡ. ಸರಿ, ನೀನು ಇಲ್ಲೇ ಕೂತ್ಕೋ, ನಾನು ಈಗಲೇ ಬರ್ತೀನಿ. ಎಲ್ಲಿಗಮ್ಮ? ಬಂದ್ಬಿಡ್ತೀನಿ, ನೀನು ಇಲ್ಲೇ ಇರು. ಅಪ್ಪನ್ನ ಒಳ್ಳೆಯವರಾಗಿ ಬದಲಾಯಿಸ್ದೆ ಅಲ್ವಾ? ಮತ್ತಿವಾಗ ಯಾಕೆ ಹೀಗೆ ಮಾಡಿದೆ? ನಾನು ಅಮ್ಮ ಸಂತೋಷವಾಗಿರೋದು ನಿಂಗಿಷ್ಟ ಇಲ್ವಾ? ಅಪ್ಪಂಗೆ ಏನೂ ಆಗ್ಬಾರ್ದು, ಅರ್ಥ ಆಯ್ತಾ? ಅಪ್ಪನ್ನ ಕಾಪಾಡಿದ್ರೆ ನಿನಗೆ ದಿನಾ ನಮಸ್ಕಾರ ಹಾಕ್ತೀನಿ, ಇಲ್ಲ ಅಂದ್ರೆ ನಮಸ್ಕಾರ ಹಾಕಲ್ಲ, ನೆನ್ಪಿಟ್ಕೋ.
ಏನ್ ಕೃಷ್ಣ ಟೆನ್ಷನ್ನಲ್ಲಿರೋ ಹಾಗೆ ಕಾಣ್ತಿದ್ಯಾ? ಆದರೂ ಭಯ ಪಡ್ಬೇಕಾಗಿರೋದು ನೀನಲ್ಲ, ಹೆಣ್ಣು ಹುಡುಗಿಯಾಗಿ ನಾನು ಭಯ ಪಡಬೇಕು. ಅಯ್ಯೋ ದೇವ್ರೆ, ಎಲ್ಲ ಮರಿಬೇಕು ಅನ್ಕೊಂಡ್ರು ಮರೆಯಕ್ಕೆ ಆಗ್ತಿಲ್ವಲ್ಲ. ಏನ್ ಮರೆಯೋದಕ್ಕಾಗ್ತಿಲ್ಲ? ಅದು ಇದಕ್ಕೂ ಮುಂಚೆ ಶೋಭನ ಏರ್ಪಾಟ್ ಮಾಡಿದಾಗ ನಿನ್ ಮುಖದಲ್ಲಿ ಸಂತೋಷ ಕಾಣಿಸ್ತಿತ್ತು, ಮತ್ತಿವಾಗೇನಾಯ್ತು? ಏನು ಅಂತ ಹೇಳಿ, ಅಷ್ಟಕ್ಕೂ ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗಲ್ಲ. ಏನಾಯ್ತು? ಯಾಕೆ ಹೇಗಿದ್ಯಾ? ಏನ್ ನಡೀತು ಅಂತ ನನ್ನ ಹತ್ರ ಹೇಳು ಕೃಷ್ಣ. ಇಷ್ಟೊತ್ತು ಯಾರಿಗೂ ಹೇಳಿಲ್ಲ, ಯಾರಿಗೆ ಹೇಳೋದು ಇಲ್ಲ. ಯಾರಿಗೆ ಬೇಕಾದ್ರೂ ಹೇಳಿದ್ರು ಹೇಳದೇ ಇದ್ರು ನಿನ್ನ ಹತ್ರ ಮಾತ್ರ ಅದನ್ನ ಹೇಳದೇ ಇರೋದಿಲ್ಲ. ಇಲ್ಲ ಅಂದ್ರೆ ತಲೆಯಲ್ಲಿರೋ ನರಗಳೆಲ್ಲ ಬ್ಲಾಸ್ಟ್ ಆಗಿಬಿಡುತ್ತೆ. ಅಷ್ಟು ಸೀರಿಯಸ್ ಮ್ಯಾಟರಾ? ಹಾಗಾದ್ರೆ ಹೇಳು. ನಾನು ಹೇಳೋದನ್ನ ಕೇಳಿದ್ಮೇಲೆ ನೀನು ನನಗೆ ಬೈಬಾರ್ದು. ಅಂತ ಮಾಡ್ಬಾರ್ದೇ ಇರೋ ಕೆಲಸ ಏನ್ ಮಾಡಿದ್ಯಾ? ಏನು ಹೇಳಲ್ಲ ಅಂತ ಮೊದಲು ಹೇಳು. ಅನ್ನಲ್ಲ ಬಿಡು. ಆಣೆ. ಇವಾಗ ನನಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಏನ್ ಹೇಳ್ತೀಯಾ ಅಂತ ಬೇಗ ಹೇಳು. ಏನು ಅನ್ನಲ್ಲ ಅಂತ ಮೊದಲು ಪ್ರಾಮಿಸ್ ಮಾಡು. ಪ್ರಾಮಿಸ್. ನಾನು ಮನೆಗೆ ಬರಬೇಕಾದ್ರೆ ದಾರಿಯಲ್ಲಿ ದಾರಿಲಿ ಒಂದು ಆಕ್ಸಿಡೆಂಟ್ ಮಾಡಿಬಿಟ್ಟೆ. ಏನು? ಇನ್ನೊಂದು ವಿಷಯ ಹೇಳಿದ್ರೆ ಇನ್ನೂ ಶಾಕ್ ಆಗ್ಬಿಡ್ತೀಯ. ಬೇಗ ಅದೇನು ಅಂತ ಹೇಳು. ಗುದ್ದಿದ್ದು ಬೇರೆ ಯಾರೂ ಅಲ್ಲ, ಸುಜಾತನ ಗಂಡ ನರಸಿಂಹನಿಗೆ. ಹಾಗೆ ಆಗಿ ಬಿಸಾಕ್ಬಿಟ್ರೆ ನಮಗೆ ಕುಡಿಯೋದಕ್ಕೆ ಬೇಕಲ್ವಾ? ಹಾಲಿನ ವಿಷಯ ಬಿಟ್ಬಿಡು ಕೃಷ್ಣ. ಅಷ್ಟಕ್ಕೂ ಈ ಆಕ್ಸಿಡೆಂಟ್ ಹೇಗೆ ನಡೀತು? ಹೇಗೆ ನಡೀತು ಅಂದರೆ, ಅವನು ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಹೋಗಿ ಹೋಗಿ ಆ ಸುಜಾತ ಗಂಡನ್ಗೆ ಆಕ್ಸಿಡೆಂಟ್ ಮಾಡಿದ್ಯಾ? ಅವಳೊಂದು ದೊಡ್ಡ ಮೆಂಟಲ್ ಕೇಸು. ಅಷ್ಟಕ್ಕೂ ಆ ನರಸಿಂಹ ನಿನ್ನ ನೋಡಿದ್ನಾ? ನೋಡ್ದಂಗಿಲ್ಲ. ಹಾಗಿಲ್ಲ ಅಂತಿದ್ಯಾ? ಗ್ಯಾರಂಟಿ ಕೂಡ ಇಲ್ವಾ? ನೋಡಿಲ್ಲ ಅಂತ 99% ಅನ್ಕೋತಾ ಇದ್ದೀನಿ, ಆದರೆ 1% ಗೊತ್ತಿಲ್ಲ. ನೀನೇನೋ ಟೆನ್ಷನ್ ಅಲ್ಲಿ ಇದೆಯಾ ಅಂತ ಆ ಅವನಿ ಅಷ್ಟು ಕ್ಲಿಯರ್ ಆಗಿ ಕಂಡು ಹಿಡಿದ್ಲು, ಆದ್ರೆ ನಾನೇ ಕಂಡು ಹಿಡಿಯೋಕ್ಕಾಗ್ಲಿಲ್ಲ. ಇಷ್ಟು ದೊಡ್ಡ ಘನ ಕಾರ್ಯ ಮಾಡಿರ್ತೀಯ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ತುಂಬಾ ಅಪಾಯಕಾರಿ ಕೆಲಸ ಮಾಡಿ ಬಂದಿದ್ಯಾ. ಆದ್ರೂ ಇಲ್ಲಿ ಶೋಭನ ಇಟ್ಕೊಂಡು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡು ಬರೋದು ಅಂದ್ರೇನು? ಒಂದಿನ ಕುಡಿಲಿಲ್ಲ ಅಂದ್ರೆ ಸತ್ತೋಗ್ತೀಯಾ? ನೋಡು, ಏನು ಅನ್ನಲ್ಲ ಅಂತ ಆಣೆ ಮಾಡಿದ್ಯಾ. ಕಾರ್ಗೇನಾದ್ರೂ ಡ್ಯಾಮೇಜ್ ಆಗಿದ್ಯಾ? ಇವಾಗ ಇನ್ನೊಂದು ಟ್ವಿಸ್ಟ್ ಇದೆ. ಹೌದಾ? ಬೇಗ ಏನು ಅಂತ ಹೇಳು. ಕಾರು ನಂದಲ್ಲ, ಶ್ರೀಕರ್ದು. ಏನಾಗಿದೆ ಅಂತ ಇವತ್ತು ನಿನ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದ್ಯಲ್ಲ. ಮತ್ತೆ ನಿನ್ ಕಾರ್ ಏನಾಯ್ತು? ಪಾರ್ಟಿ ಎಲ್ಲ ಆದಮೇಲೆ ಫ್ರೆಂಡ್ಸ್ನ ಕಳಿಸಿ ಹೊರಗಡೆ ಬಂದೆ. ಏನಾಯ್ತು ಬಂಗಾರ, ಯಾಕೆ ನಿಂತ್ಕೊಂಡ್ಬಿಟ್ಟೆ? ನಿಂಗೂ ಜಾಸ್ತಿ ಆಯ್ತಾ ಹೇಗೆ? ನಿನ್ನ ಎಲ್ಲ ಸಿನಿಮಾದಲ್ಲೂ ಬ್ಯಾನೆಟ್ ಎತ್ತಿ ರಿಪೇರಿ ಮಾಡೋದನ್ನು ತೋರಿಸ್ತಾರೆ. ಕಾರಿಗೇನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿಗೆ ಬಂದು ಏನೋ ಮಾಡ್ತಾರೆ, ಆದರೆ ಏನು ಮಾಡ್ತಾರೆ ಅಂತ ಮಾತ್ರ ತೋರಿಸಲ್ಲ. ಇವಾಗಲೇ ಹಾಳಾಗಬೇಕಾ? ಇದೆಲ್ಲ ನನ್ನ ಕೈಲಾಗಲ್ಲ ಬಿಡು, ಮುಚ್ಚಿಡ್ತೀನಿ.
ದೇವ್ರೆ, ಇವತ್ತು ನಾನು ಶೋಭನ ಯಾಕೆ ಹಿಂಗೆ ಮಾಡಿಬಿಟ್ಟೆ? ಹೆಲ್, ಇವಾಗ ಯಾವುದಾದ್ರೂ ಆಟೋ ಸಿಕ್ಕಿದ್ರೆ ಅದರಲ್ಲೇ ಹೋಗ್ಬಿಡ್ತೀನಿ. ಈ ಡಬ್ಬ ಕಾರ್ ವಿಷಯನ ಮಾರ್ನಿಂಗ್ ನೋಡ್ಕೋತೀನಿ. ಯಾವುದೋ ಕಾರ್ ಬರ್ತಿರೋ ಥರ ಇದೆ. ಲೆಫ್ಟ್, ಹಲೋ, ಲೆಫ್ಟ್ ಲೆಫ್ಟ್ ಲೆಫ್ಟ್. ಲಿಫ್ಟ್ ಕೊಟ್ರೆ ನಿನ್ನ ಕಾರೇನು ಪಂಚರ್ ಆಗುತ್ತೆ ಅಲ್ಲ, ಸತ ಹೋಗ್ಬಿಡುತ್ತಾ? ಶ್ರೀಕರ್ ಅವ್ರ ಅಣ್ಣ ಅಲ್ವಾ? ಹೌದು ಬ್ರದರು, ನಾನು ಅವನಿಗೆ ಅಣ್ಣನೇ, ಅವನು ನನಗೆ ತಮ್ಮನೇ. ಹೌದು ಬ್ರದರು, ಇದು ನನ್ನ ಬ್ರದರ್ ಕಾರ್ ಥರ ಇದೆ. ಹೌದು ಸರ್, ಕಾರ್ನ ಸರ್ವಿಸ್ ಕೊಟ್ಟಿದ್ರು, ಸ್ವಲ್ಪ ಲೇಟ್ ಆಯಿತು. ಆಫೀಸ್ ಹತ್ರ ತಗೊಂಡು ಬಾ ಅಂತ ಹೇಳಿದ್ರು, ತಗೊಂಡು ಹೋಗ್ತಾ ಇದ್ದೀನಿ. ನಿಮ್ಮನ್ನು ನೋಡಿ ಹಾಗೆ ನಿಂತ್ಕೊಂಡೆ. ಒಳ್ಳೆ ಕೆಲಸ ಮಾಡಿದೆ. ಒಂದು ಕೆಲಸ ಮಾಡು, ನನ್ನ ಕಾರಿಗೆ ಚಿಕ್ಕ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನನ್ನ ತಮ್ಮನ ಕಾರ್ ತಗೊಂಡೋಗಿ ಆಫೀಸಲ್ಲೂ ಪಿಕ್ ಮಾಡ್ತೀನಿ. ಓಕೆ ಸರ್. ನೀನು ಈ ಕಾರ್ ತಗೊಂಡೋಗಿ ರಿಪೇರಿ ಮಾಡಿಬಿಡು. ಸರಿನಾ? ಸರಿ ಸರ್. ರಿಪೇರಿ ಮಾಡಿಬಿಡು, ಹೋಗ್ಬಿಡು. ಓಕೆ ಸರ್. ಇದೇ ನಡೆದಿದ್ದು. ಆಕ್ಸಿಡೆಂಟ್ ಶ್ರೀಕರ್ ಕಾರಲ್ಲಿ ಮಾಡಿದ್ಯಾ ಅಂದ್ರೆ ಕೇಸು ಶ್ರೀಕರ್ ಮೇಲೆ ಹೋಗುತ್ತಾ? ಅದೇಗಾಗತ್ತೆ? ಕಾರ್ನ ನೀನ್ ಡ್ರೈವ್ ಮಾಡ್ತಾ ಮನೆಗೆ ತಗೊಂಡ್ ಬಂದಿದ್ಯಾ ಅಲ್ವಾ? ನಿಹಾರಿಕಾ, ಇವಾಗ ನನ್ನ ಗತಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಷ್ಟು ಕಳ್ತನ ಮಾಡಿ ತಪ್ಪಿಸ್ಕೊಂಡಿದ್ದೀನಿ, ಆದರೆ ಇದರಿಂದ ಹೇಗೆ ಪಾರಾಗಬೇಕು ಅಂತ ನಂಗೆ ನಿಜ ಗೊತ್ತಾಗ್ತಿಲ್ಲ. ನಾನೊಂದು ಪ್ಲಾನ್ ಹೇಳ್ತೀನಿ, ಹಾಗೆ ಮಾಡು. ಏನದು? ಹೇಗಿದೆ? ನೀನು ಹೇಳಿದ್ಮೇಲೆ ಚೆನ್ನಾಗಿಲ್ದೇ ಇರುತ್ತಾ? ಬೇಗ ಎಕ್ಸಿಕ್ಯೂಟ್ ಮಾಡ್ತೀನಿ. ಬೇಗ ಹೋಗು. ಒಟ್ನಲ್ಲಿ ಮದುವೆ ಆದ ಇಷ್ಟು ದಿನಕ್ಕೆ ಕೃಷ್ಣ ನಿಹಾರಿಕನ ಶೋಭನದ ಕೋಣೆಗೆ ಯಶಸ್ವಿಯಾಗಿ ಕಳಿಸ್ಕೊಟ್ವಿ. ನನಗೆ ದೊಡ್ಡ ರಿಲೀಫ್ ಆಯಿತು. ಇಲ್ಲಾಂದರೆ ನನಗೆ ಶೋಭನ ಯಾವಾಗ, ನಾನು ಉಪ್ಪು ಖಾರ ತಿಂತಿಲ್ವಾ, ಲೈಸೆನ್ಸ್ ನನಗಿಲ್ವಾ ಅಂತ ತುಂಬ ಟಾರ್ಚರ್ ಕೊಡ್ತಿದ್ದ. ಒಟ್ನಲ್ಲಿ ಅವನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡ್ಲು. ನಾನೇನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತೀನಿ ಅಂತ ನಂಬೋರು ಕೆಲವರು, ಒಳ್ಳೇದ್ ಮಾಡಲ್ಲ ಕೆಟ್ಟದೇ ಮಾಡ್ತಾಳೆ ಅಂತ ಆರೋಪಿಸೋರು ಕೆಲವರು. ನಾನೇನಾದ್ರೂ ತಡಿಬೇಕು ಅನ್ಕೊಂಡ್ರೆ ಅದ್ರ ಹಿಂದೆ ತುಂಬಾ ಕಾರಣ ಇರತ್ತೆ. ಅದ್ ಎಲ್ರಿಗೂ ಅರ್ಥ ಆಗ್ಬೇಕಾಗಿರೋ ಸಮಯದಲ್ಲಿ ಅರ್ಥ ಆಗತ್ತೆ. ನಿನ್ನ ಮಾತು ಬೇರೆ, ನಿನ್ನ ವರ್ತನೆ ಬೇರೆ. ಏನೋ ದೊಡ್ಡ ಬುದ್ಧಿವಂತೆ ಹಾಗೆ ಮಾತಾಡಬೇಡ. ಇಲ್ಲ ರಾಧಾ, ಅವನಿ ಬಗ್ಗೆ ನಿನಗೆ ಅರ್ಥ ಆದ್ರೆ ನೀನ್ ಹಾಗೆ ಮಾತಾಡಲ್ಲ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಲ್ಲಕ್ಕ, ಅದು ಸಾಕು ಬಿಡಿ. ಅವ್ರವ್ರ ಅಭಿಪ್ರಾಯ ಅವ್ರಿಗಿರುತ್ತೆ. ನನಗೆ ನಿದ್ರೆ ಬರ್ತಿದೆ, ನಾನೋಗಿ ಮಲ್ಕೋತೀನಿ. ಅವನಿ, ಇನ್ನು ನಾವಿಲ್ಲಿದ್ ಮಾಡೋದೇನಿದೆ, ನಾವು ಮಲ್ಕೊಳ್ಳೋಣ ಬಾ. ಶ್ರೀಕರ್ ಭಾವ ಬರೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ನೀವು ಹೋಗಿ ಮಲ್ಕೊಳ್ಳಿ ಅದಕ್ಕೆ. ಸರಿಮ್ಮ. ಭಾವ ಯಾಕಿನ್ನೂ ಬಂದಿಲ್ಲ? ಆಫೀಸಲ್ಲಿ ವರ್ಕ್ ಹೆವಿ ಆಗಿದೆ ಅನ್ಸತ್ತೆ. ಅಮ್ಮ, ಅಪ್ಪ, ಅಮ್ಮ, ಅಪ್ಪ, ಅಮ್ಮ ಬಾಗ್ಲು ತೆಗಿಯಮ್ಮ. ಕೃಷ್ಣ ಅಲ್ವಾ ರೀ? ಹೌದು ವೇದ. ಅಮ್ಮ ಇವಾಗ ಬಂದಿದ್ದಾನಲ್ಲ. ಬೇಗ ಬಾಗ್ಲು ತೆಗೀರಿ. ಲೇ ಕೃಷ್ಣ, ಏನಾಯ್ತು? ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ನಿನ್ ರೂಮಲ್ಲಿ ಇರ್ದೆ ಈ ಸಮಯದಲ್ಲಿ ನಮ್ಮ ಹತ್ರಕ್ಕೆ ಯಾಕೋ ಬಂದೆ? ಅದು ಏನಾಯ್ತು ಅಂತ ಹೇಳೋ. ಅಮ್ಮ, ಅಮ್ಮ, ಮೊದಲೇ ನನಗೆ ಕ್ಷಮಿಸ್ಬಿಡಿ.
ಒಂದು ತಪ್ಪು ನಡೆದ್ಬಿಟ್ಟಿದೆ. ಆದರೆ ಅದು ನಾನು ಬೇಕು ಅಂತ ಮಾಡಿದ್ದಲ್ಲ, ನನ್ನ ದುರದೃಷ್ಟದಿಂದ ಹಾಗಾಗೋಯ್ತು. ಹೇಳೋ, ನನಗೆ ಮೊದಲು ಕ್ಷಮಿಸ್ಬಿಡಮ್ಮ. ಮೇಲೆದ್ದೇಳೋ, ಎದ್ದೇಳೋ. ಏನಾಯ್ತು? ನೀವಿಬ್ರು ಸ್ವಲ್ಪ ಧೈರ್ಯದಿಂದ ಕೇಳಿಸ್ಕೊಳ್ಳಿ. ನನ್ನಿಂದ ಒಂದು ದೊಡ್ಡ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಆಕ್ಸಿಡೆಂಟಾ? ನಾನು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿ ಬರಬೇಕಾದ್ರೆ ಏನು ನಡೀತು ಅಂದರೆ, ಎಂತ ಕೆಲಸ ಮಾಡ್ಬಿಟ್ಟಿದ್ಯೋ ಕೃಷ್ಣ? ಗೊತ್ತಿಲ್ಲದೇನೆ ಹಾಗೆ ನಡೀತಮ್ಮ. ನಾನು ಬಂದಿದ ತಕ್ಷಣ ಈ ವಿಷಯ ನಿಮಗೆ ಹೇಳಬೇಕು ಅನ್ಕೊಂಡೆ, ಆದರೆ ನನಗೆ ಧೈರ್ಯ ಸಾಕಾಗಲಿಲ್ಲ. ಅಲ್ಲ, ಇವತ್ತು ಹೊರಗಡೆ ಹೋಗೋದೇ ಕರೆಕ್ಟ್ ಅಲ್ಲ. ಯಾವುದಕ್ಕೆ ಆದ್ರೂ ಒಂದು ಸೆಂಟಿಮೆಂಟ್ ಇರುತ್ತೆ, ಅದನ್ನ ಪಾಲಿಸ್ಲಿಲ್ಲ ಅಂದ್ರೆ ಹೀಗೆ ಆಗೋದು. ಅಮ್ಮ, ನನಗೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಅಮ್ಮ. ಅವನ ಈ ವಿಷಯದಲ್ಲಿ ನಮ್ಮಿಂದ ಏನಾದರೂ ಚಿಕ್ಕ ತಪ್ಪಾದ್ರೇನೆ ಸುಜಾತ ನಮ್ಮನ್ನು ಬೈಯೋಳಪ್ಪ. ಈಗ ನರಸಿಂಹಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನಮಗೆ ಮನಃಶಾಂತಿನೇ ಇಲ್ದಂಗೆ ಮಾಡಿಬಿಡ್ತಾಳೆ. ಒಳ್ಳೆ ಮುಹೂರ್ತದಲ್ಲಿ ನಿನಗೆ ನಡಿಬೇಕಾಗಿರೋ ಕಾರ್ಯ ನಡೆಯುತ್ತೆ ಅಂತ ನಾವೆಲ್ಲರೂ ಸಂತೋಷವಾಗಿದ್ರೆ ಇಂಥ ವಿಷಯ ಹೇಳಿದ್ಯಲ್ಲೋ ನೀನು. ಅಮ್ಮ, ನಿಮಗೆ ಇನ್ನೊಂದು ವಿಷಯ ಕೂಡ ಹೇಳಬೇಕು. ನಡೆದಿದ್ದನ್ನ ನಿಹಾರಿಕನಿಗೆ ಹೇಳಿದೆ, ಅವಳು ಭಯ ಪಡ್ತಿದ್ದಾಳೆ. ಇದು ಯಾಕೋ ದೊಡ್ಡ ಅಪಘಾತಕ್ಕೆ ದಾರಿ ಮಾಡ್ತಿದ್ದೆ ಅನ್ಸುತ್ತೆ. ಅವಳು ಒಂದು ನಿರ್ಧಾರಕ್ಕೆ ಬಂದಿದ್ದಾಳಮ್ಮ. ಅದೇನಂದ್ರೆ, ನಾನು ಬದುಕಲ್ಲ, ಸತ್ತೋಗ್ತೀನಿ ಅಂತಿದ್ದಾಳಮ್ಮ. ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಅಮ್ಮ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಅಮ್ಮ, ಭಯ ಆಗಿ ನಿಮ್ಮ ಹತ್ರ ಬಂದೆ. ಮೊದಲು ನಿಹಾರಿಕಾ ಹತ್ರ ಹೋಗೋಣ ಬನ್ನಿ. ನಡಿ. ನಿಹಾರಿಕಾ, 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 ಬಾಗಿಲು ತೆಗಿಯಮ್ಮ. ನಿಹಾರಿಕಾ. ಅಮ್ಮ, ಈಗಷ್ಟೇ ನಾನು ಬರ್ಬೇಕಾದ್ರೆ ಡೋರ್ ತೆಗ್ದೇ ಇತ್ತು. ಅಯ್ಯೋ. ಇವಾಗ ಒಳಗಿಂದ ಚಿಲ್ಕ ಹಾಕಿದೆ. ಅಂದ್ರೆ ಆಗ್ಲೇ ಸೂಸೈಡಿಗೆ ಪ್ರಿಪೇರ್ ಆಗ್ಬಿಟ್ಲಾ? ಅಯ್ಯೋ, ಅಯ್ಯೋ ದೇವ್ರೆ, ನನ್ ಮೊದಲನೇ ರಾತ್ರಿ ದಿನಾನೇ ಹೀಗಾಗ್ಬೇಕಾ? ನಿಹಾರಿಕಾ, 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 ಬಾಗಿಲು ತೆಗಿಯಮ್ಮ. ನಿಹಾರಿಕಾ. ಏನು ಅನಾಹುತ ಮಾಡ್ಕೋಬೇಡಮ್ಮ. ಈ ಸಮಸ್ಯೆಗೆ ಪರಿಹಾರ ಹುಡ್ಕೋಣ ನಾವು. ನಿಹಾರಿಕಾ, ನೀನಿಲ್ದೆ ನಾನು ಬದುಕಲ್ಲ ನಿಹಾರಿಕಾ. ನಿನಗೇನಾದ್ರೂ ಆದ್ರೆ ನಾನು ಕೂಡ ಸತ್ತೋಗ್ಬಿಡ್ತೀನಿ ನಿಹಾರಿಕಾ. ಹಾಗೆಲ್ಲ ಮಾತಾಡ್ಬೇಡ ಕೃಷ್ಣ. ಅಮ್ಮ ನಿಹಾರಿಕಾ, ದಯವಿಟ್ಟು ಡೋರ್ ಓಪನ್ ಮಾಡಮ್ಮ ಪ್ಲೀಸ್. ನಿಹಾರಿಕಾ, ನಿಹಾರಿಕಾ. ಏನ್ರಿ? ನಿಹಾರಿಕಾ, ಅಮ್ಮ ನಿಹಾರಿಕಾ, 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 ಅಮ್ಮ ನಿಹಾರಿಕಾ, ಏನಮ್ಮ ಇದೆಲ್ಲ? ಅಯ್ಯೋ, ಹುಷಾರು, ಹುಷಾರು. ಹುಷಾರು. ಅಯ್ಯೋ, ನನ್ನ ತಡಿಬೇಡಿ. ನನಗ್ ಬದುಕೋದಕ್ಕೆ ಇಷ್ಟ ಇಲ್ಲ, ನನ್ ಬಿಟ್ಬಿಡಿ. ನಾನು ನಿಂಗೆ ಅನ್ಯಾಯ ಮಾಡಿ ಹೊರಟು ಹೋಗ್ತಿದ್ದೀನಿ ಕೃಷ್ಣ. ನೀನ್ ನನ್ಗೋಸ್ಕರ ಅಳ್ಬೇಡ. ದೊಡ್ಡವ್ರು ಬಂದಿದಾರಲ್ಲ, ನಿನ್ ನೋವು ಅವ್ರಿಗೆ ಹೇಳ್ಕೊಂಡ್ರೆ ಏನಾದ್ರೂ ಪರಿಹಾರ ಹೇಳ್ತಾರೆ ತಾನೆ? ಏನಕ್ಕೆ ಇಷ್ಟೊಂದು ಅವಸರ ಪಡ್ತಾ ಇದೀಯಾ? ನೀನ್ ಸತ್ತೋದ್ರೆ ಮತ್ತೆ ನಿನ್ನಂತ ನಿಹಾರಿಕಾ ನನ್ಗೋಸ್ಕರ ಹುಡ್ತಾಳ? ವೇದವತಿ ಪ್ರಸಾದ್ ರಾವ್ ಅವ್ರ 2ನೇ ಮಗ ಜೈಲಿಗೆ ಹೋದ್ರೆ ಎಷ್ಟು ಸರಿ ಇರುತ್ತೆ? ನಿಮ್ ಜಾತಕ ಹೊಂದಾಣಿಕೆ ಆಗಿರೋ ಸೊಸೆಯಾಗಿ ನನ್ಗಿದು ಎಷ್ಟು ಅವಮಾನವಾಗಿರುತ್ತೆ. ಅಲ್ಲಿ 10 ಊರಿಗೆ ನಿಮ್ಮ ಆಚಾರ ವಾರಿಸ್ತಾರ ಕೃಷ್ಣ. ನಿಮ್ಮ ಆಚಾರ ವಾರಿಸ್ತಾರೆ ನಾನು. ನಾಳೆ ಯಾವತ್ತಾದ್ರೂ ನಾವು ಆ ಊರಿಗೆ ಹೋದ್ರೆ ಅಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ?